ಎ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಮಾದಿಗ ಮತ್ತು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜಾತಿಗಳಿಗೆ ರೋಸ್ಟರ್ ಬಿಂದುವಿನ ಅಡಿಯಲ್ಲಿ ಅವೈಜ್ಞಾನಿಕವಾಗಿ ಸರ್ಕಾರಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವುದರ ಮುಖಾಂತರ ಬಿ ವರ್ಗೀಕರಣದ ಮತ್ತು ಸಿ ವರ್ಗೀಕರಣದ ಒಂದು ಸಮುದಾಯಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತು ಅನ್ಯಾಯ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯಲ್ಲಿ ಎ ಬಿ ಸಿ ಅನ್ನುವಂತಹ 3 ಪ್ರವರ್ಗಗಳನ್ನು ಮಾಡಿದಿರಿ. ಈ 3 ಪ್ರವರ್ಗಗಳನ್ನು ಮಾಡಿ 6-6-5 ಅನ್ನು ಮಾಡಿ 6-6-5 ಯಥಾ ರೀತಿಯಾಗಿ ತಾವು 17% ಮೀಸಲಾತಿಯನ್ನು ಹಂಚಿಕೆ ಮಾಡಿದರೆ ನಮಗೆ ನಮ್ಮ ಒಂದು ಸಪೋರ್ಟ್ ಇದೆ, ನಾವು ಸಹಕರಿಸ್ತೀವಿ. ಆದರೆ ಈ ರೋಸ್ಟರ್ ಬಿಂದು ಮಾತ್ರ ಅದೊಂದು ಅವೈಜ್ಞಾನಿಕವಾಗಿರುವುದರಿಂದ ನಾವು ಎ ಮತ್ತು ಬಿ ಮತ್ತು ಸಿಗೆ 6-6-5 ಹಂಚಿಕೆ ಮಾಡಬೇಕು ಅಂತ ನಾವು ಮಾಧ್ಯಮದ ಮೂಲಕ ಕೇಳ್ಕೊತೀವಿ. ಇದಕ್ಕಿಂತ ಮುಂಚೆ ಈ ಒಳ ಮೀಸಲಾತಿ ಜಾರಿಗೆ ಬಂದಿದ್ದೇ ಈ ವರ್ಷದಲ್ಲಿ. ಮುಂಚೆ ಏನಿತ್ತು ಅಂದರೆ 15% ಮೀಸಲಾತಿಯನ್ನು ನೇರವಾಗಿ ಅದನ್ನು ನೇಮಕಾತಿಯನ್ನು ಮಾಡ್ಕೋತಾಯಿದ್ರು. ಆ 15% ನೇಮಕಾತಿಯಲ್ಲಿ 101 ಜಾತಿಗಳಿಗೂ ಕೂಡ ಅದನ್ನು ಸ್ಪರ್ಧೆ ಮಾಡಲಿಕ್ಕೆ ಮುಕ್ತ ಅವಕಾಶ ಇತ್ತು. ಆದರೆ ಈ ಒಂದು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುವಿನ ಪ್ರವರ್ಗ ಎ ಬಿ ಮತ್ತು ಸಿನಲ್ಲಿ ಯಾವ ರೀತಿಯಾಗಿದೆ ಅಂದರೆ, ಉದಾಹರಣೆಗೆ ಒಂದು ಘಟಕದಲ್ಲಿ 4 ಅಥವಾ 5 ಪೋಸ್ಟ್ಗಳಿದ್ದರೆ ಬಿ ಮತ್ತು ಸಿ ಅನ್ನುವಂತಹ ಒಂದು ಸಮುದಾಯಗಳಿಗೆ ಅಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೇ ಅವಕಾಶ ಇಲ್ಲದಂತೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಕಾರಣಕ್ಕೆ ಇದೊಂದು ಅವೈಜ್ಞಾನಿಕವಾಗಿರುವುದರಿಂದ ಇವತ್ತು ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ಇವತ್ತು ಬಲಗೈ ಹೋರಾಟ ಸಮಿತಿ ಜೇವರ್ಗಿಯಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥ ಒಂದು ಉದ್ದೇಶ, ಇವತ್ತೇನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಒಂದು ಜಾರಿ ಮಾಡುವಲ್ಲಿ ಒಂದು ರೋಸ್ಟರ್ ಬಿಂದುವಿನಲ್ಲಿ ಏನು ಇವತ್ತು ದಲಿತ ಬಲಗೈ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದೆ, ಆ ಒಂದು ರೋಸ್ಟರ್ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ, ಸರ್ಕಾರಕ್ಕೆ ಒತ್ತಾಯ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಇವತ್ತು ನಾವು ಎಲ್ಲ ಬಲಗೈ ಸಮುದಾಯದ ಹಿರಿಯ ಮುಖಂಡರು, ಹೋರಾಟಗಾರರು, ಚಿಂತಕರು, ತಾಯಂದಿರು ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನದಿಂದ ತಹಸೀಲ್ ಕಚೇರಿವರೆಗೆ ಇವತ್ತು ಆಗಮಿಸಿ ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಇವತ್ತು ಮಾಡಿದ್ದೇವೆ. ನಮ್ಮ ಪ್ರತಿಭಟನೆಯ ಒಂದು ಉದ್ದೇಶ, ನಮ್ಮ ಆಗ್ರಹ ಏನಪ್ಪ ಅಂತಂದರೆ, ಇವತ್ತು ಏನು ಮೊನ್ನೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ನೇಮಕಾತಿ 39 ಏನು ಹುದ್ದೆಗಳಲ್ಲಿ 9 ಪರಿಶಿಷ್ಟ ಜಾತಿಯ ಹುದ್ದೆಗಳು ಏನು ನೇಮಕ ಆಗಿದ್ದಾವೆ. ಆ ಎಲ್ಲ 9 ಪರಿಶಿಷ್ಟ ಜಾತಿಗೆ ಮೀಸಲಿರ್ತಕ್ಕಂಥ ಉದ್ಯೋಗಗಳು ಪ್ರವರ್ಗ ಎ ಅವರಿಗೆ ಹೋಗಿವೆ. ಮತ್ತು ಮುಂದೆ ಕೂಡ ಈ ಒಂದು ರೀತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಈ ಒಂದು ರೋಸ್ಟರ್ ಬಿಂದುನಲ್ಲಿ ಏನು ನಮಗೆ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಮತ್ತು ಆಗ್ರಹವನ್ನು ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇವತ್ತು ಬಲಗೈ ಸಮುದಾಯದ ಜೇವರ್ಗಿಯ ಎಲ್ಲ ಪ್ರಗತಿಪರ ವಿಚಾರವಂತರು, ಬಲಗೈ ಸಮುದಾಯದ ಮುಖಂಡರು ಇವತ್ತು ಆಗ್ರಹವನ್ನು ನಾವು ಪಡಿಸ್ತೇವೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಬಲಗೈ ಸಮುದಾಯದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಯಾಕೆ ಅಂತಂದರೆ ಈ ಹಿಂದೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳಲ್ಲಿ 3 ಭಾಗವಾಗಿ ವಿಂಗಡಿಸಿ ಎ, ಬಿ ಮತ್ತು ಸಿ ಆಗಿ ವಿಂಗಡಿಸಿರುವುದು, ಆ ಒಂದು ವರ್ಗೀಕರಣದ ಅಧೀನದಲ್ಲಿ ಬರ್ತಕ್ಕಂಥ ಕೆಲವೊಂದು ಹುದ್ದೆಗಳನ್ನು, ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಲ್ಲಿ ಸರ್ಕಾರ ಏನು ಮಾಡಿದೆ ಅಂತಂದರೆ, ಎ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಮಾದಿಗ ಮತ್ತು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜಾತಿಗಳಿಗೆ ರೋಸ್ಟರ್ ಬಿಂದುವಿನ ಅಡಿಯಲ್ಲಿ ಒಂದು ಅವೈಜ್ಞಾನಿಕವಾಗಿ ಸರ್ಕಾರಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವುದರ ಮುಖಾಂತರ ಬಿ ವರ್ಗೀಕರಣದ ಮತ್ತು ಸಿ ವರ್ಗೀಕರಣದ ಒಂದು ಸಮುದಾಯಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ಅನ್ಯಾಯ ಆಗ್ತಾಯಿದೆ. ಈ ಎಲ್ಲ ಅನ್ಯಾಯಗಳನ್ನು ಖಂಡಿಸಿ ಇವತ್ತು ಜೇವರ್ಗಿಯಲ್ಲಿ ಬಲಗೈ ಸಮುದಾಯದ ಒಂದು ವತಿಯಿಂದ
ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಏನಂತಂದರೆ ರೋಸ್ಟರ್ ಬಿಂದುವಿನಲ್ಲಿ ಬಲಗೈ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ತಕ್ಷಣ ಸರಿಪಡಿಸಬೇಕು ಮತ್ತು ಈ ಹಿಂದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು 39 ಹುದ್ದೆಗಳು ವಿಭಾಗವಾರು ಏನು ನೇಮಕ ಮಾಡಿಕೊಂಡಿದ್ದರೆ ಅವೈಜ್ಞಾನಿಕವಾಗಿ ಆ ಒಂದು ನೇಮಕಾತಿಯನ್ನು ರದ್ದುಗೊಳಿಸುವುದರೊಂದಿಗೆ ಮತ್ತು ರೋಸ್ಟರ್ ಬಿಂದುವಿನಲ್ಲಿ ಎಲ್ಲ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಳಬೇಕು. ಈ ವಿಷಯವಾಗಿ ಯಾವ ದಲಿತ ಸಮುದಾಯದಿಂದ ಬಲಗೈ ಸಮುದಾಯದಿಂದ ಒಂದು ಮೀಸಲಾತಿ ಅಡಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಂಥ ಮೀಸಲಾತಿ ಅಡಿಯಲ್ಲಿ ಜನಪ್ರತಿನಿಧಿಗಳಿಗೆ ಆಯ್ಕೆ ಆಗಿ ಹೋಗಿರುವಂಥ ಬಲಗೈ ಸಮುದಾಯದ ಶಾಸಕರು, ಸಚಿವರು ಮತ್ತು ಸಂಸತ್ ಸದಸ್ಯರು ಇವರು ಯಾರೂ ಸಹಿತ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿರುವುದನ್ನು ತುಟಿ ಬಿಚ್ಚದೆ ಕುಳಿತಿರೋದು ಬಹಳ ವಿಷಾದಕರವಾದಂಥ ಸಂಗತಿ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ಜಾತಿಯ ಸಮೀಕ್ಷೆಯನ್ನು ನಡೆಸಿ ಅದರಲ್ಲಿ ನಾಗಮೋಹನ್ ದಾಸ್ ಅವರ ವರದಿ ಅನುಗುಣವಾಗಿ ಸರ್ಕಾರವನ್ನು ಸಂಪೂರ್ಣ ಸರ್ವೆ ಮಾಡಿ ಸರ್ಕಾರಕ್ಕೆ ಕೈಗೊಪ್ಪಿಸಿದಾಗ ಅದರಲ್ಲೇ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಇವತ್ತು ಜೇವರ್ಗಿಯಲ್ಲಿ ಬಲಗೈ ಸಮಿತಿ ಹೋರಾಟ ಸಮಿತಿ ವತಿಯಿಂದ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಇವತ್ತಿನ ಏನು ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು. ಇವತ್ತು ಪ್ರವರ್ಗ ಎ ಮತ್ತು ಬಿ ಸಿ ಅಂತೇಳಿ 3 ಕ್ಯಾಟಗರಿಯನ್ನು ಒಡೆದು ಅದರಲ್ಲಿ ಎ ಕ್ಯಾಟಗರಿಗೆ ಒಂದು ಜಾಸ್ತಿ ಸವಲತ್ತನ್ನು ಮಾಡಿರ್ತಕ್ಕಂಥ ಏನು ಸರ್ಕಾರದ ನಡೆ ಇದಲ್ಲ ಇವತ್ತು ನಾವು ಬಲಗೈ ಹೋರಾಟ ಸಮಿತಿ ವತಿಯಿಂದ ಖಂಡಿಸ್ತೀವಿ. ಈ ಒಂದು ದೇಶದಲ್ಲಿ ಕಾಂಗ್ರೆಸ್ ಮೊದಲಿನಿಂದಲೂ ಈ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಬಂದಿದೆ. ಹಾಗಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧಿಯನ್ನು ಉಪವಾಸದಿಂದ ಬಿಡಿಸಿದಾಗ ಒಂದು ಒಪ್ಪಂದ ಆಗ್ತದೆ. 178 ಸೀಟುಗಳ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಒಂದು ನಮ್ಮ ಜಾತಿ ಜನಾಂಗದ ಅಭ್ಯರ್ಥಿಗಳಿಗೆ ನಾವೇ ಟಿಕೆಟ್ ಕೊಟ್ಟು ಅವರನ್ನು ನಿಲ್ಲಿಸಿ ಆರಿಸಿ ಕಳಿಸ್ತೀವಿ ಅಂತ ಹೇಳಿ ಆ ಒಪ್ಪಂದದ ಪ್ರಕಾರ ಮುಂದೆ ಚುನಾವಣೆಯಲ್ಲಿ ಗಾಂಧಿ ಆ ಮಾತನ್ನು ಮುರಿದು ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾರೆ. ಅದೇ ರೀತಿ ಈ ಒಂದು ದೇವರಾಜ ಅರಸು ಸರ್ಕಾರ ಇದ್ದಾಗ ನಮ್ಮವರೇ ಆದಂಥ ಪ್ರಭಾವಿ ಮಂತ್ರಿಗಳಿದ್ದರು. ಅಸ್ಪೃಶ್ಯರಲ್ಲದವರನ್ನು ಆ ಒಂದು ಅಸ್ಪೃಶ್ಯ ಜಾತಿಯಲ್ಲಿ ಸೇರಿಸುವಾಗ ಇವರು ಬಾಯಿಗೆ ಬೀಗ ಹಾಕ್ಕೊಂಡಿದ್ರು. ಯಾಕಂದರೆ ಅಲ್ಲ ಅಂತ ಹೇಳಿದರೆ ನಿಂತು ಹೋಗ್ತಿತ್ತು. ಅದರ ಪರಿಣಾಮ ಅವರೇ ಭೋಗಿಸಿದರು. ಅದೇ ರೀತಿ ನಾಗಮೋಹನ್ ದಾಸ್ ಅವರ ಒಂದು ಈ ಜಾತಿ ಜನಗಣತಿಯ ಒಂದು ಆಧಾರದ ಮೇಲೆ ಈ ಒಂದು ಹೊಲೆಯ ಸಮುದಾಯ ಬಲಗೈ ಸಮುದಾಯವನ್ನು ಕಡಿಮೆ ಜನಸಂಖ್ಯೆಯಿಂದ ತೋರಿಸಿ ನಂತರ ಈ ಒಂದು ಮೀಸಲಾತಿ ಆಯ್ಕೆಯ ರೋಸ್ಟರ್ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ಇಲ್ಲಿ ಕಲ್ಯಾಣ ಕರ್ನಾಟಕದ 371 ಜೇದ ಪ್ರಕಾರ ನಮ್ಮ ಒಂದು ಗುಲ್ಬರ್ಗ ಡಿವಿಷನ್ನಲ್ಲಿ ಇರ್ತಕ್ಕಂಥ ಸುಮಾರು ಪೋಸ್ಟ್ಗಳಲ್ಲಿ ಎಲ್ಲವೂ ಪ್ರವರ್ಗ ಏಕೆ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಉಳಿದವರು ಯಾರೂ ಅಸ್ಪೃಶ್ಯರಲ್ಲ, ಆ ಪಟ್ಟಿಯಲ್ಲಿಲ್ಲ. ಅವರಿಗೆ ಏನಂದರೆ ಓಲೈಸಲಿಕ್ಕೆ ನಾಗಮೋಹನ್ ದಾಸರು ಆ ಒಂದು ಪಟ್ಟಿಯಲ್ಲಿ ಜನಗಣತಿ ಪಟ್ಟಿಯಲ್ಲಿ ಜನಸಂಖ್ಯೆಯನ್ನು ಹೆಚ್ಚಿಗೆ ತೋರಿಸಿ ಅಲ್ಲೇ ಅನ್ಯಾಯ ಮಾಡಿದರು. ಮತ್ತು ಇಲ್ಲಿ ರೋಸ್ಟರ್ ಪದ್ಧತಿ ಅಂತ ಹೇಳಿ ಪ್ರವರ್ಗ ಏಕೆ ಕೊಟ್ಟು ಉಳಿದವರು ಮಾಡಬೇಕು, ಮೀಸಲಾತಿ ಹಾಕಬೇಕು. ಆದ್ದರಿಂದ ಏನು ಈ ರೀತಿಯಾಗಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರಲ್ಲ, ಈ ಒಂದು ಸಿದ್ದರಾಮಯ್ಯ ಆಗಲಿ ಅಥವಾ ನಮ್ಮ ಒಂದು SC ಕೆಟಗರಿಯಲ್ಲಿ ಆರಿಸಿ ಹೋದಂಥ ಈ ಶಾಸಕರುಗಳು ಆರಿಸಿ ಹೋಗುವವರೆಗೂ ನಾವು SCದವರು ಅಂತ ಹೇಳ್ತಾರೆ. ಆರಿಸಿ ಹೋದ್ಮೇಲೆ ಅವ್ರ ಜಾತಿನೇ ಬೇರೆ ಆಗಿಬಿಡ್ತದೆ. ಯಾಕಂದರೆ ಅದು ಕಾಂಗ್ರೆಸ್ ಜಾತಿ, BJP ಜಾತಿ, ಆಮೇಲೆ JDS ಜಾತಿ. ಆ ಜಾತಿ ಒಳಗೆ ಹೋದರೆ ಇವರು ಬಾಯಿಗೆ ಬೀಗ ಹಾಕ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.